ಓಂ ರೀಂ ಪ್ರತ್ಯಂಗಿರಾಯಿ ನಮಃ. ನಾಗಮುದ್ರೆ ಹೇಗೆ ನಮಗೆ ರಕ್ಷಣೆಯನ್ನು ಕೊಡುತ್ತೆ, ನಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ, ನಮ್ಮ ಮನಸ್ಸಿಗೆ ಆಹ್ಲಾದವನ್ನು ಕೊಡುತ್ತೆ. ನಮ್ಮ ಜಾತಕದಲ್ಲಿರ್ತಕ್ಕಂಥ ಸರ್ಪದೋಷವನ್ನು, ರಾಹುಕೇತು ದೋಷವನ್ನು ಹೇಗೆ ನಿವಾರಣೆ ಮಾಡುತ್ತೆ, ಅದೇ ರೀತಿಯಲ್ಲಿ ಗರುಡ ಮುದ್ರೆಯೂ ಸಹ ನಮ್ಮ ದೇಹದಲ್ಲಿ ಧನಾತ್ಮಕವಾದಂಥ ಶಕ್ತಿಯನ್ನು, ಧನಾತ್ಮಕವಾದಂಥ ಆಲೋಚನೆಗಳನ್ನು ಹೆಚ್ಚಿಸುತ್ತೆ. ಹೇಗೆ ಈ ಗರುಡ ಮುದ್ರೆಯನ್ನು ಮಾಡೋದು ಅಂತಂದರೆ, ತಮ್ಮ ಎರಡೂ ಕೈಗಳನ್ನು ನೋಡಿ ಹೀಗೆ ಇಟ್ಕೋಬೇಕು. ಆ ಎರಡೂ ಕೈಗಳನ್ನು ಉಲ್ಟವನ್ನು ಮಾಡಬೇಕು, ಅಪೋಸಿಟ್ ಮಾಡಿ ಆ ಎರಡೂ ಕೈಗಳ ಹೆಬ್ಬೆಟ್ಟನ್ನು ಹೀಗೆ ಇಂಟರ್ಲಾಕ್ ಮಾಡೋದ್ರ ಮೂಲಕ ಎಲ್ಲ ಬೆರಳುಗಳನ್ನು ಹೀಗೆ ಗರುಡನ ರೆಕ್ಕೆ ರೀತಿಯಲ್ಲಿ, ಗರುಡನ ಆ ಒಂದು ಏನು ಹಾರ್ತಕ್ಕಂಥ ಸಿಚುವೇಷನಲ್ಲಿ ಗರುಡನ ರೆಕ್ಕೆ ಇರುತ್ತೆ ಆ ರೀತಿ ಮಾಡಿ, ಈ ಹೆಬ್ಬೆರಳು ಗರುಡನ ಮೂತಿಯನ್ನು, ಮೂಗನ್ನು ಪ್ರತಿನಿಧಿಸ್ತಕ್ಕಂಥ ರೀತಿಯಲ್ಲಿ ಹೀಗೆ ಹೆಬ್ಬೆಟ್ಟನ್ನು ಇಂಟರ್ಲಾಕ್ ಮಾಡಿ ನಮ್ಮ ಎದೆಯ ಭಾಗದಲ್ಲಿ ನಾವು ಹೀಗೆ ಇಟ್ಕೊಳ್ಳೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ಏನಿರ್ತದೆ, ಈ ಗರುಡ ಮುದ್ರೆಯಿಂದ ಉಂಟಾಗ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ಏನಿರುತ್ತೆ ಅದನ್ನು ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ. ಆ ಕಾಸ್ಮಿಕ್ ಎನರ್ಜಿ ದೊಡ್ಡ ಮಟ್ಟದಲ್ಲಿ ನಮ್ಮ ಅಪ್ಪರ್ ಚಕ್ರಾಸ್ಗೆ ಎನರ್ಜೈಸನ್ನು ಕೊಡುತ್ತೆ. ಗರುಡನನ್ನು ನಮ್ಮ ಮನಸ್ಸಿನ ಸ್ಥಿರತೆಯನ್ನು ಕೊಡ್ತಕ್ಕಂತಹ ಒಂದು ಅಂಶ ಅಂತಲೂ ಸಹ ಕರಿತೀವಿ. ನೋಡಿರ್ತೀರ ನೀವು, ವಿಷ್ಣುವಿನ ಸಮೀಪದಲ್ಲಿ ಗರುಡ ದೇವ ಇರ್ತಾನೆ. ಯಾವಾಗಲೂ ಸಹ ಗರುಡನನ್ನು ವಿಷ್ಣುವಿನ ಪ್ರತೀಕವಾಗಿಯೂ ಸಹ ಆರಾಧನೆಯನ್ನು ಮಾಡ್ತೀವಿ. ಪಕ್ಷಿಗಳಿಗೆಲ್ಲ ರಾಜ ಯಾರಪ್ಪ ಅಂದರೆ ಗರುಡ, ವೇಗಕ್ಕೆ ಪ್ರತೀಕ ಯಾರು ಅಂದರೆ ಗರುಡ. ಹಾಗಾಗಿ ನಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಹೈ ಲೆವೆಲಲ್ಲಿ ಸ್ಪೀಡಲ್ಲಿ ಹೋಗಬೇಕು ಅಂತಂದರೆ, ಸಕ್ಸಸ್ಸು ಶೀಘ್ರವಾಗಿ ನಮಗೆ ಅಟ್ರ್ಯಾಕ್ಟ್ ಆಗಬೇಕು ಅಂತಂತಂದರೆ, ನಮ್ಮ ದೇಹದಲ್ಲಿ ಉಷ್ಣಾಂಶ ಪ್ರಮಾಣ ಹೆಚ್ಚಾಗಬೇಕು ಅಂದರೆ ವಿಶೇಷವಾಗಿ ಗರುಡ ಮುದ್ರೆನ ಹಾಕಿ ಹೃದಯದ ಹತ್ರ ಇಟ್ಕೊತೀವಿ. ಈ ಹೆಬ್ಬೆರಳು, ಎರಡೂ ಬೆರಳುಗಳನ್ನು ನಾವೇನಂತ ಕರಿತೀವಿ, ಅಗ್ನಿ ಮುದ್ರೆಯ ಪ್ರತೀಕವಾಗಿರ್ತಕ್ಕಂಥ ಬೆರಳುಗಳು. ಯಾವಾಗ ಒಂದು ಅಗ್ನಿಯನ್ನು, ಫಿನೈನ್ ಎನರ್ಜಿ ಮತ್ತು ಮೇಲ್ ಎನರ್ಜಿ, ಬಲಭಾಗ ಎಡಭಾಗದಲ್ಲಿರ್ತಕ್ಕಂಥ ಸ್ತ್ರೀ ಮತ್ತು ಪುರುಷರ ಅಗ್ನಿಶಕ್ತಿಗಳನ್ನು ಸ್ಪರ್ಶವನ್ನು ಮಾಡಿ ಹೀಗೆ ನಮ್ಮ ಹೃದಯ ಚಕ್ರದ ಬಳಿ ಇಟ್ಕೊಡೋದ್ರಿಂದ ನಮ್ಮ ಹೃದಯ ಭಾಗದಲ್ಲಿ, ಹೊಟ್ಟೆಯ ಭಾಗದಲ್ಲಿ ಏನಾದರೂ ಟಾಕ್ಸಿಕ್ ಎನರ್ಜಿ ಇದ್ದರೆ ರಿಮೂವ್ ಆಗುತ್ತೆ, ಅಗ್ನಿ ತತ್ವ ರೈಸ್ ಆಗುತ್ತೆ. ಯಾವಾಗ ಅಗ್ನಿ ತತ್ವ ರೈಸ್ ಆಗ್ತದೆ, ನಮ್ಮ ಹಾರ್ಟಲ್ಲಿ ಏನಾದರೂ ಬ್ಲ್ಯಾಕೇಜಸ್ ಇದ್ದರೆ ಅಂದರೆ ರಕ್ತ ಪರಿಚಲನೆ ಚೆನ್ನಾಗಿ ಆಗ್ತಾ ಇಲ್ಲ ಅಂದರೆ, ಕೊಬ್ಬಿನ ಅಂಶ ಎಲ್ಲಾದರೂ ಶೇಖರಣೆ ಆಗಿದ್ದರೆ ಆ ಬ್ಲ್ಯಾಕೇಜಸ್ ರಿಮೂವ್ ಆಗುತ್ತೆ. ಊಟದ ನಂತರದಲ್ಲಿ ಈ ಗರುಡ ಮುದ್ರೆಯನ್ನು 10ರಿಂದ 20 ನಿಮಿಷ ಹಾಕೋದ್ರಿಂದ ನಮ್ಮ ಹೊಟ್ಟೆಯ ಭಾಗದಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿದ್ದರೆ ನಿವಾರಣೆಯಾಗುತ್ತೆ. ಜೊತೆಗೆ ಜೀರ್ಣಕ್ರಿಯೆ ಶಕ್ತಿ ಹೆಚ್ಚಾಗ್ತದೆ. ಚಳಿಗಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ಟ್ರೋಕನ್ನು ನೋಡ್ತಾ ಇರ್ತೀವಿ. ಆ ಸ್ಟ್ರೋಕ್ ಸಿಚುವೇಶನ್ಸ್ ಏನೇನಿರ್ತದೆ, ಸ್ಟ್ರೋಕ್ ಆದಾಗ ಒಬ್ಬ ಯಾರೇ ವ್ಯಕ್ತಿಯ ಬಲಭಾಗ ಆಗಲಿ ಎಡಭಾಗ ಆಗಲಿ ಒಂದು ಸೆಳೆತಕ್ಕೆ ಒಳಗಾಗ್ತದೆ. ಏನಕ್ಕೆ ಅಂತಂದರೆ, ದೇಹದಲ್ಲಿ ಶೀತಾಂಶ ಪ್ರಮಾಣ ಹೆಚ್ಚಾದಾಗ, ರಕ್ತ ಪರಿಚಲನೆ ಸರಿಯಾಗಿ ಆಗದಿದ್ದಾಗ ಸ್ಟ್ರೋಕ್ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಯಾರು ಈ ಗರುಡ ಮುದ್ರೆಯನ್ನು ಹಾಕ್ತಾರೆ ಅವರಿಗೆ ದೇಹದಲ್ಲಿ ಅಗ್ನಿ ತತ್ವ ಹೆಚ್ಚಾಗ್ತದೆ. ಅಗ್ನಿ ತತ್ವ ಹೆಚ್ಚಾಗೋದ್ರಿಂದ ದೇಹದ ಹೃದಯ ಭಾಗ, ಮೆದುಳಿನ ಭಾಗ, ಇಡೀ ದೇಹಕ್ಕೆ ರಕ್ತ ಪರಿಚಲನೆ ಅನ್ನೋದು ಸುಗಮವಾಗಿ ಸಾಗ್ತದೆ. ಆ ರಕ್ತದಲ್ಲಿ, ದೇಹದಲ್ಲಿ ಶೇಖರಣೆಯಾಗಿರ್ತಕ್ಕಂಥ ಕೊಬ್ಬಿನ ಅಂಶ ಕಡಿಮೆ ಆಗೋದ್ರ ಮೂಲಕ ವೈಜ್ಞಾನಿಕವಾಗಿ ನಿಮ್ಮ ಹೆಲ್ತ್ ರೈಸ್ ಆಗ್ತಾ ಹೋಗ್ತದೆ. ಯಾವಾಗ ಅಗ್ನಿತತ್ವ ರೈಸ್ ಆಗ್ತದೋ ನಮಗೆ ಚುರುಕುತನ ಬೆಳೆಯುತ್ತೆ, ಬುದ್ಧಿ ಶಾರ್ಪ್ ಆಗ್ತದೆ, ದೇಹ ಶಾರ್ಪ್ ಆಗ್ತದೆ, ಸೋಂಬೇರಿತನ ಕಡಿಮೆ ಆಗ್ತದೆ. ಹೇಗೆ ಗರುಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅತ್ಯಂತ ತೀಕ್ಷ್ಣವಾಗಿ ತನ್ನ ಸೂಕ್ಷ್ಮವಾದಂತಹ ದೃಷ್ಟಿಯನ್ನು ವೀಕ್ಷಿಸಿ ತನ್ನ ಆಹಾರವನ್ನು ಪಡ್ಕೋತಾನೆ, ಪ್ರಯಾಣವನ್ನು ಮಾಡ್ತಾನೆ, ಹಾಗೆ ನಮ್ಮ ದೇಹದಲ್ಲಿ ಅಗ್ನಿತತ್ವ ಆ ಒಂದು ಹೆಚ್ಚಾದಂತೆಲ್ಲ ನಮಗೆ ಆ್ಯಕ್ಟಿವ್ನೆಸ್ ಹೆಚ್ಚಾಗ್ತದೆ, ಸೋಂಬೇರಿತನ ಕಡಿಮೆ ಆಗ್ತದೆ. ನಾವು ಸಕ್ಸಸ್ ನಡೆಗೆ ಹೋಗಲು, ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಕರೆಕ್ಟಾಗಿ ನಿರ್ವಹಿಸಲು, ನಮ್ಮ ಮೆದುಳಿಗೆ ರಕ್ತ ಸರಿಯಾಗಿ ಪರಿಚಲನೆ ಆದರೆ, ಆ ರಕ್ತ ಸರಿಯಾಗಿ ತಲುಪಿದ್ರೇ ನಮ್ಮ ಬುದ್ಧಿಶಕ್ತಿ ಸಹ ಹೆಚ್ಚಾಗುತ್ತೆ. ಯಾವಾಗ ನಾವು ಗರುಡ ಮುದ್ರೆಯನ್ನು ಹಾಕ್ತೀವಿ, ಆ ಗರುಡ ಮುದ್ರೆಯ ಸಹಾಯದಿಂದ ರಕ್ತ ಪರಿಚಲನೆ ದೇಹದಲ್ಲಿ ದೊಡ್ಡ ಮಟ್ಟದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ನಡೆಯುತ್ತೆ. ಯಾವಾಗ ರಕ್ತ ಪರಿಚಲನೆ ಆ್ಯಕ್ಟಿವ್ ಆಗಿ ನಡೆಯುತ್ತೆ, ಇಡೀ ದೇಹದಲ್ಲಿರ್ತಕ್ಕಂಥ ಟಾಕ್ಸಿಕ್ ಎನರ್ಜಿ, ನೆಗೆಟಿವ್ ಎನರ್ಜಿ ಎಲ್ಲ ರಿಮೂವ್ ಆಗೋದ್ರ ಜೊತೆಗೆ ಈ ಗರುಡ ಮುದ್ರೆಯನ್ನು ಹೃದಯದ ಬಳಿ ಇಟ್ಕೋತಿರಲ್ಲ, ಆ ಹೃದಯದಲ್ಲಿ ಏನಾದರೂ ಚಿಕ್ಕ ವಯಸ್ಸಿಂದ ನಿಮಗಿರ್ತಕ್ಕಂತಹ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಸನ್ನಿವೇಶಗಳು ಏನೇನು ನಡೆದಿರ್ತವೆ, ನಂಗೆ ತುಂಬ ಹೃದಯಕ್ಕೆ ನೋವಾಗೋಯಿತು, ಅವ್ರು ನನಗೆ ಅನ್ಯಾಯ ಮಾಡಿಬಿಟ್ರು, ಅವ್ರಿಗೆ ನೋವು ಮಾಡಿಬಿಟ್ರು, ನನ್ನ ಮನಸ್ಸಿಗೆ ನೋವು ಕೊಟ್ಬಿಟ್ರು ಅಂತ ಹಾರ್ಟ್ನ ಟಚ್ ಮಾಡ್ಕೋತಾ ಇರ್ತೀವಿ. ಏನಕ್ಕೆ ಅಂತಂದರೆ ಆ ಎಲ್ಲ ನೆಗೆಟಿವ್ ಥಾಟ್ಸು, ಆ ನೆಗೆಟಿವ್ ಆಲೋಚನೆಗಳು ಹೆಚ್ಚಾಗಿ ನಮ್ಮ ಮನಸ್ಸು ಮತ್ತು ನಮ್ಮ ಹೃದಯದಲ್ಲೇ ಶೇಖರಣೆ ಆಗಿರುತ್ತೆ. ಯಾವಾಗ ನಮಗೆ ನೆಗೆಟಿವ್ ಥಾಟ್ಸ್ ಹೆಚ್ಚಾಗ್ತದೆ, ನೆಗೆಟಿವ್ ಆಲೋಚನೆಗಳು ನಮ್ಮೊಳಗೆ ಬರ್ತದೆ,
ನೆಗೆಟಿವ್ ಸನ್ನಿವೇಶಗಳನ್ನೇ ನಾವು ಪ್ರತಿ ಬಾರಿ ನೆನೆಸ್ಕೋತಾ ಇರ್ತೀವೋ ಆಗ ನಮ್ಮ ಹೃದಯ ಸಂಬಂಧಕ್ಕೆ ಹೃದಯ ಚಕ್ರ ಡಿಸ್ಟರ್ಬ್ ಆಗ್ತದೆ, ಹೃದಯ ಸಂಬಂಧಿ ಕಾಯಿಲೆಗಳು ಉಂಟಾಗ್ತದೆ. ಅಂಥ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂದರೆ ಆ ಹೃದಯ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡಬೇಕು, ಆ ಹೃದಯ ಚಕ್ರಕ್ಕೆ ಶಕ್ತಿಯನ್ನು ತುಂಬಬೇಕು. ಆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡೋದೇ ಈ ಗರುಡ ಮುದ್ರೆ. ಹಾಗಾಗಿ ಪ್ರೀತಿಯಿಂದ ಮನಸ್ಪೂರ್ವಕವಾಗಿ ಹೀಗೆ ಗರುಡ ಮುದ್ರೆಯನ್ನು ಹಾಕಿ ಓಂ ನಾರಾಯಣಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ನಾರಾಯಣಾಯ ನಮಃ ಅಂತ 20 ನಿಮಿಷ ನೀವು ಶ್ರೀಮನ್ನಾರಾಯಣನ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ರೆ, ಗರುಡ ದೇವನನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದೇ ಆದರೆ ನಿಮ್ಮ ಸುತ್ತಲೂ ಇರತಕ್ಕಂಥ ನಿಮ್ಮ ಆರಾ ಎನರ್ಜಿ ಹೈ ಲೆವೆಲಲ್ಲಿ ಬೆಳೆದು ನಿಮಗೆ ಪಾಸಿಟಿವ್ ಎನರ್ಜಿ ದೊಡ್ಡ ಮಟ್ಟದಲ್ಲಿ ಸಿಗ್ತದೆ. ಹಾಗಾಗಿ ಮನಸ್ಫೂರ್ತಿಯಾಗಿ ಶ್ರದ್ಧೆ ಭಕ್ತಿಯಿಂದ ಗರುಡ ಮುದ್ರೆಯನ್ನು ಮಾಡಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗಿ ತಮಗಿರ್ತಕ್ಕಂಥ ಪಾರ್ಶ್ವವಾಯು ಸಮಸ್ಯೆಗಳನ್ನು, ಸ್ಟ್ರೋಕ್ ಸನ್ನಿವೇಶಗಳನ್ನು, ಹೃದಯ ಸಂಬಂಧಿ ಕಾಯಿಲೆಗಳನ್ನು, ಹಾರ್ಟ್ ಬ್ಲ್ಯಾಕೇಜಸನ್ನು, ಜೊತೆಗೆ ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಹಕಾರ ಕೊಡ್ತಕ್ಕಂಥ ಈ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸಿದ್ದಕ್ಕೆ ತುಂಬ ಖುಷಿಯನ್ನು ಪಡಲಿಕ್ಕೆ, ತುಂಬ ಆನಂದವನ್ನು ಪಡಲಿಕ್ಕೆ ಹೆಚ್ಚಿಸ್ತೀನಿ. ವಿಚಾರಧಾರೆಗಳು ವೈಜ್ಞಾನಿಕವಾಗಿದ್ದರೆ ಸಹಕಾರವನ್ನು ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.